ಈ ಸಂತೋಷದ ಸಮಯದಲ್ಲಿ ನಿಮ್ಮೆಲ್ರ ಮುಂದೆನೂ ಪ್ರೀತಿಯವ್ರ ಬಗ್ಗೆ ಒಂದ್ ನಿಜ ಹೇಳ್ಬೇಕಮ್ಮ. ಪ್ರೀತಿ ಬಗ್ಗೆನಾ? ಏನದು? ಹೇಳ ಪ್ರೀತಿಯವರೇ. ಏನು? ಯಾವುದ್ರ ಬಗ್ಗೆ? ಇನ್ಯಾವ್ದ್ರ ಬಗ್ಗೆ ಹೇಳಿ? ಈ ನಮ್ ಗೆಲ್ವಿನ ಬಗ್ಗೆ, ನಂಗೆ ಸಿಕ್ಕಿರೋ ಉದ್ಯೋಗದ ಬಗ್ಗೆ. ಅಮ್ಮೋರೆ, ನಿಜ ಹೇಳ್ಬೇಕು ಅಂದ್ರೆ ಇದಕ್ಕೆಲ್ಲ ಕಾರಣ ಪ್ರೀತಿಯವರೇ ಅಮ್ಮ. ನಾನೇನ್ ಮಾಡ್ದೆ? ಅದೇನ್ ಪ್ರೀತಿಯವರೇ ಹಾಗಂತೀರಾ? ನೀವ್ ನನ್ನ ಹೆಸರು ಹೇಳಿದಕ್ಕೆ ಅಲ್ವಾ ನಾನ್ ಮುಂದೆ ಬಂದಿದ್ದು, ಈ ಕೆಲ್ಸದ ಬಗ್ಗೆ ಮಾತಾಡಿದ್ದು, ಅಮ್ಮೋರ್ ಮೆಚ್ಕೊಳ್ಳೋ ಹಾಗಾಗಿದ್ದು. ಇದೆಲ್ಲ ನಿಮ್ಮಿಂದ ಅಲ್ದೆ ಇನ್ಯಾರಿಂದ ಆಗಿದ್ ಹೇಳಿ? ಹೀಗಾಗುತ್ತೆ ಅಂತ ನೀನ್ ಅನ್ಕೊಂಡಿರ್ಲಿಲ್ಲಲ್ವಾ ಪ್ರೀತಿ? ಊಹಿಸ್ಕೊಳ್ದೆ ಹೇಗಿರ್ತಾಳಣ್ಣ. ಅವಳಿಗೆ ವಾಣಿ ಟ್ಯಾಲೆಂಟ್ ಬಗ್ಗೆ ನಮಗಿಂತ ತುಂಬಾ ಚೆನ್ನಾಗಿ ಗೊತ್ತು. ಅದಕ್ಕೆ ನಮಗ್ ಬರ್ದೇ ಇರೋ ಥಾಟ್ ಅವಳಿಗೆ ಬಂದಿದೆ ಅಣ್ಣ. ವಾಣಿಗೆ ಈ ಹೊಸ ಜವಾಬ್ದಾರಿ ಬಂದಿದೆ ಅಷ್ಟೇ ಅಲ್ವಾ ಪ್ರೀತಿ? ಇವಳು ಗೆದ್ದಿದ್ದಕ್ಕೆ ಪ್ರತಿಯೊಬ್ಬರಿಗೂ ಕೊಬ್ಬು ಹೆಚ್ಚಾಗಿದೆ. ಇವಳಿಗೆ ಬುದ್ಧಿ ಹೇಳ್ದೇ ಇದ್ರೆ ಇವಳು ಯಾರು ಕಂಟ್ರೋಲಿಗೆ ಬರೋಲ್ಲ. ಯಾವ ಪ್ರೀತಿ, ಯು ಆರ್ ಆಲ್ಸೋ ಪಾರ್ಟ್ ಆಫ್ ಇಟ್. ವಾಣಿ ಮೇಲೆ ನಿನಗಿರೋ ನಂಬಿಕೆ ನೋಡಿ ನನಗಂತೂ ತುಂಬಾ ಸಂತೋಷ ಆಯಿತು. ಒಂದೊಂದ್ಸಲ ನಾವು ಅಂದ್ಕೊಳ್ದೆ ಅದಾಗದೇ ಅದೃಷ್ಟ ಕೈಗೊಡುತ್ತೆ ಆಂಟಿ. ವಾಣಿ ವಿಷಯದಲ್ಲೂ ಕೂಡ ಆಗಿದ್ದು ಅದೇ. ಏಯ್ ಪ್ರೀತಿ, ಲಕ್ ಒಂದೇ ಅಲ್ಲ, ವಾಣಿ ಎಫರ್ಟ್ಸ್ ಕೂಡ ಇತ್ತಲ್ವಾ ಪ್ರೀತಿ? ನಿಜಾನ ಅಲ್ವಾ? Yeah, Rahul, I was supposed to say that. ಈ ರೆಸ್ಪಾನ್ಸಿಬಿಲಿಟಿ ನಿನ್ನಿಂದ ತಾನೇ ಬಂದಿರೋದು. ಆಫರ್ ಲೆಟರ್ ಕೂಡ ನೀನೇ ರೆಡಿ ಮಾಡಿದ್ರೆ ಚೆನ್ನಾಗಿರುತ್ತೆ. ನಿಂತ್ಕೋ. ವಾಟ್ ಹಬಿ? ನಿನಗೆ ಫೀವರ್ ಇದೆಯಾ? ಹೌದು. ಮತ್ತೆ ಸುಸ್ತು, ರಾತ್ರಿ ಬಂದಿರೋ ಜ್ವರ ಏನಾಯ್ತು? ಇನ್ಸ್ಟಂಟ್ ಆಗಿ ಯಾವಾಗ ಬೇಕೋ ಹಾಗೆ ಬಂದು ವಾಪಸ್ ಹೋಗತ್ತಾ? ಅಂದ್ರೆ ಇದೆಲ್ಲ ಪ್ರೆಸೆಂಟೇಶನ್ ಎಸ್ಕೇಪ್ ಆಗೋಕ್ ಮಾಡಿರೋ ನಾಟಕನಾ? ನಾಟಕ ಯಾಕೆ ಆಡ್ತೀನಿ? ನಾನೇ ಪ್ರೆಸೆಂಟೇಶನ್ ಕೊಟ್ಟಿದ್ರೆ ಪ್ರಾಜೆಕ್ಟ್ ಹೆಡ್ ಆಗ್ತಿದ್ದೆ ಅಂತ ಖುಷಿ ಆಗ್ತಿತ್ತು. ಮನೇಲಿ ಒಬ್ಳೇ ಇದ್ರೆ ಬೋರ್ ಆಗುತ್ತೆ ಅಂತ ಬಂದೇ ಬಿಟ್ರೆ ಎಸ್ಕೇಪ್ ಆಗೋ ಯೋಚನೆನೇ ಇರ್ಲಿಲ್ಲ. ಸುಮ್ಮನೆ ನನ್ನ ಮೇಲೆ ಡೌಟ್ ಪಡ್ತೀರಾ?
ಪ್ರೀತಿ, ನಿನಗೆ ಅಪಾಯಿಂಟ್ಮೆಂಟ್ ಲೆಟರ್ ಫಾರ್ಮೆಟ್ ಎಲ್ಲ ಗೊತ್ತಿದೆಯಲ್ಲ? ಯಾ ಆಂಟಿ, ಗೊತ್ತು. ಓಕೆ, ಸೊ ಸ್ಟಾರ್ಟ್ ಮಾಡು. ಓಕೆ, ಹೇಳಿ. Dear Vani, congratulations. After keen observation of your extraordinary talent, knowledge, and ideas on women empowerment and social awareness. Preeti, type ಮಾಡಿದ್ಯಾ? ಯಾ. Okay. Next, we are pleased to inform you that you have been appointed as the chairperson of the Alphabet Project. ಅಮ್ಮೋರೆ, ಭವಾನಿ, ವಾಣಿ, ನಿನ್ನ ಅಪಾಯಿಂಟ್ಮೆಂಟ್ ಲೆಟರೇ ಟೈಪ್ ಆಗ್ತಾ ಇದೆ. We are very happy to share. ಏನಾಯ್ತು ಪ್ರೀತಿ? ಗೊತ್ತಿಲ್ಲ, ಸಡನ್ ಆಗಿ ಹೆಡ್ಏಕ್ ಬರ್ತಿದೆ. ಐಸ್ ಕೂಡ ತುಂಬಾ ಸ್ಟ್ರೇನ್ ಆಗ್ತಿದೆ. ಮೇ ಬಿ ಮಾರ್ನಿಂಗ್ ಇಂದ ಟಯರ್ಡ್ ಆಗಿರೋದ್ರಿಂದ ಏನೋ. ಓಹ್, ಹೌದಾ? ಓಕೆ, ಮತ್ತೆ ಈ ಲೆಟರ್? ವಾಣಿ, ನೀನ್ ಟೈಪ್ ಮಾಡು. ಏನು? ನಾನಾ? ಯಾಕೆ, ನಿಂಗೆ ಟೈಪ್ ಮಾಡಕ್ಕೆ ಬರಲ್ವಾ? ಅಂದ್ರೆ ನಿಮ್ ಹಾಗೆ ಬೇಗ ಮಾಡಕ್ ಬರಲ್ಲ. ಅಲ್ಲ, ಅವಳ ಅಪಾಯಿಂಟ್ಮೆಂಟ್ ಲೆಟರ್ನ ಅವಳೇ ಟೈಪ್ ಮಾಡೋದು ಅಂದ್ರೆ ಫನ್ನಿ ಅಲ್ವಾ? ಫನ್ನಿ ಅಲ್ಲ ಆಂಟಿ, ಅವಳಿಗೂ ಕೂಡ ಫಾರ್ಮ್ಯಾಟ್ ಗೊತ್ತಿರ್ಬೇಕಲ್ವಾ? ಯು ಓಕೆ ದಿಸ್ ವಾಣಿ? ಟೈಪ್ ಮಾಡ್ತೀಯಾ? ಅಯ್ಯೋ, ಮಾಡ್ತಾಳೆ ಆಂಟಿ. ಕಮಾನ್ ವಾಣಿ, ಹೆಚ್ಚೇನಿಲ್ಲ, ಜಸ್ಟ್ 3 or 4 lines ಅಷ್ಟೇ ಅಲ್ವಾ ಆಂಟಿ? ಯಾ, ಆಕ್ಚುಲಿ ಅಷ್ಟೇ. ಸರಿ ಅಮ್ಮೋರೆ. ಪ್ರೀತಿ, ನೀನ್ ಹೋಗಿ ರೆಸ್ಟ್ ತಗೋ. ಓಕೆ ಆಂಟಿ. ವಾಣಿ, ಮಿಸ್ಟೇಕ್ಸ್ ಇಲ್ಲದೆ, ಅದೇ ತಪ್ಪಿಲ್ಲದೆ ಕರೆಕ್ಟಾಗಿ ಟೈಪ್ ಮಾಡು. ಓಕೆ? ಯಾವಾಣಿ, ಸ್ಟಾರ್ಟ್ ಮಾಡೋಣ? ಹಾ, ಯಾ, ಸ್ಟಾರ್ಟ್ ಮಾಡು. We are very happy to share this with you. You have successfully completed ಅದೇನ್ ವಾಣಿ, ಅಷ್ಟು ಫಾಸ್ಟ್ ಆಗಿ ಟೈಪ್ ಮಾಡ್ತಾ ಇದೆಯಲ್ಲ? ಎಲ್ಲಿ ತೋರ್ಸು. ಅಮ್ಮೋರೆ, ಆದ್ಮೇಲೆ ನೋಡಿ ಅಮ್ಮ. ಯಾ, ಓಕೆ.
ಬೆಸ್ಟ್ ರಿಗಾರ್ಡ್ಸ್ ವಾಗ್ದೇವಿ. ಹಾ ಓಕೆ, ದಟ್ಸ್ ಇಟ್. ಹೊರಗಡೆ ಪ್ರಿಂಟರ್ ಇದೆ, ಹೋಗಿ ಪ್ರಿಂಟ್ಔಟ್ ತಗೊಂಡ್ ಬಾ, ನಾನು ಸೈನ್ ಮಾಡ್ಕೊಡ್ತೀನಿ. ಸರಿನಮ್ಮ. ಅಮ್ಮೋರೆ, ಏನ್ ವಾಣಿ, ಏನಾಯ್ತು? ಅದು ನಾಳೆ ಕಾರ್ತಿಕ್ ಸೋಮವಾರ, ಒಳ್ಳೆ ದಿನ, ಮೊದಲನೇ ಉದ್ಯೋಗ ಅಲ್ವಾ ಅಮ್ಮೋರೆ, ಅದಕ್ಕೆ ನಾಳೆ ಬೆಳಗ್ಗೆನೆ ತಗೊಂಡ್ ಬರ್ತೀನಿ, ಸಹಿ ಹಾಕ್ಬಿಡಿ. ಸರಿ ವಾಣಿ, ನಿನ್ನ ಸೆಂಟಿಮೆಂಟ್ಸ್ನ ನಾನು ಯಾಕೆ ಬೇಡ ಅಂದ್ಲಿ, ನಾಳೆನೇ ಸೈನ್ ಮಾಡ್ತೀನಿ. ಸರಿನಮ್ಮ. ಕಾರ್ತಿಕ್ ಸೋಮವಾರ ಹೆಸರು ಹೇಳಿ ಬಂದ್ ರಾತ್ರಿಲೇ ನಿನ್ ಲಕ್ ಚೇಂಜ್ ಮಾಡ್ಕೊಳಕ್ ನೋಡ್ತಿದ್ಯಾ ಸರಸು? ಇಟ್ಸ್ ಇಂಪಾಸಿಬಲ್. ನಿನ್ನ ಇಲ್ಲಿಂದ ಹೊರಗ್ ತಳ್ಳಬೇಕು ಅಂತಿರೋ ಈ ಕೈಯಿಂದ ಅಪಾಯಿಂಟ್ಮೆಂಟ್ ಲೆಟರ್ ಹೇಗ್ ಟೈಪ್ ಮಾಡ್ತೀನಿ ಅನ್ಕೊಂಡೆ? ಇವತ್ತು ಸ್ಟೇಜ್ ಮೇಲೆ ಲೀಕ್ ಆಗದೆ ಮಿಸ್ ಆಗಿರೋ ಸೀಕ್ರೆಟ್ಸ್ ಎಲ್ಲ ಈಗ ರಿವೀಲ್ ಆಗತ್ತೆ, ನೋಡ್ತಾ ಇರು. ಇಂಗ್ಲಿಷ್ ಸಿನಿಮಾದಲ್ಲಿ ಹೀರೋಯಿನ್ ಹಾಗೆ ಪಟ ಪಟ ಮಾತಾಡ್ತಿದ್ರೆ ನಾನು ಎದೇನೋ ಪಟ ಪಟ ಅಂತ ಹೊಡ್ಕೊಳ್ತಿತ್ತು ಗೊತ್ತಾ? ಏನಮ್ಮ ಸರ್ಸು ಹೀಗಾಗೋಯ್ತು? ನಾಳೆ ನೀನು ಈ ಲೆಟರ್ನ ಕೊಡದೆ ಹೋದ್ರೆ ಅವಳು ಮೆಚ್ಚಿಕೊಟ್ಟಿರೋ ಈ ಉದ್ಯೋಗನೇ ಹೊರಟೋಗುತ್ತೆ. ಇಷ್ಟು ದಿನ ಮುಚ್ಚಿಟ್ಟಿರೋ ವಿಷಯನೂ ಹೊರಗೆ ಬರುತ್ತೆ. ಎಲ್ಲ ಪ್ರೀತಿಯಿಂದಾನೇ ಆಗಿದ್ದು. ತಲೆ ನೋವಿನ ನಾಟಕ ಮಾಡಿ ನನ್ನನ್ನು ಸಿಕ್ಕಾಕ್ಸಿದ್ಲು. ತಪ್ಪು ಪ್ರೀತಿದಲ್ಲ, ನಿಂದೆ. ಹೌದು, ಮತ್ತಿನ್ನೇನಮ್ಮ, ಆ ಟೈಮಲ್ಲಿ ಯಾರಾದ್ರೂ ಜ್ಯೂಸ್ ತಗೊಂಡು ಹೋಗ್ತಾರಾ? ಅದು ಕೆಲಸ ಮಾಡ್ತಿದ್ರಲ್ಲ ಅಂತ ತಗೊಂಡು ಹೋದೆ ಮಾವ. ಆ ಪ್ರೀತಿ ಬಗ್ಗೆ ಗೊತ್ತಿದ್ದು ಕೂಡ ಏನಮ್ಮ ನೀನ್ ಹೀಗೆ? ಹೀಗಾಗತ್ತೆ ಅಂತ ನನಗೆ ಗೊತ್ತಾಗ್ಲಿಲ್ಲ ಮಾವ. ಸರ್ಸು, ನಿನಗೆ ಫೋಟೋಜೆನಿಕ್ ಮೆಮೊರಿ ಇದೆಯಲ್ಲ, ಒಂದ್ಸಲ ನೆನ್ಪು ಮಾಡ್ಕೊಂಡು ಹೇಳು, ನಾನ್ ಟೈಪ್ ಮಾಡ್ತೀನಿ. ಇಲ್ಲ ತೇಜಣ್ಣ, ಅಮ್ಮವ್ರು ಹೇಳ್ತಿರೋ ಅಷ್ಟು ಹೊತ್ತು ತುಂಬಾ ಭಯ ಆಗಿ ಏನು ಕೇಳಿಸ್ಕೊಳ್ಳೇ ಇಲ್ಲ. ಸರ್ಸು, ಇಲ್ಲ ಸರ್ಸು, ಸ್ವಲ್ಪ ಕಾನ್ಸಂಟ್ರೇಟ್ ಮಾಡು, ನಿನಗೆ ನೆನಪಾಗತ್ತೆ. ಸರ್ಸು, ನೀನ್ ಎಕ್ಸಾಕ್ಟ್ ಆಗಿ ನೆನಪಾಗದೇ ಇದ್ರೂ ಪರವಾಗಿಲ್ಲ, ಒಂದು ಚಿಕ್ಕ ಹಿಂಟ್ ಕೊಟ್ರೆ ಸಾಕು. ನಾನು ಅಣ್ಣ ಇಬ್ರು ಮ್ಯಾನೇಜ್ ಮಾಡ್ತೀವಿ ಸರ್ಸು. ಇಲ್ಲ ರಾಹುಲ್ ಅವರೇ, ಅಮ್ಮವ್ರ ಮುಖ, ನನ್ ಭಯ, ಇವೆರಡನ್ ಬಿಟ್ರೆ ನಂಗ್ ಒಂದ್ ಪದನೂ ನೆನ್ಪಾಗ್ತಾ ಇಲ್ಲ. ಏನಮ್ಮ ಇದು? ಡ್ಯಾಡ್, ಅಣ್ಣ ಈಗ ಏನ್ ಮಾಡೋದು ಅಣ್ಣ? ಇವಳಿಗೆ ಸ್ಮಾಲ್ ಪ್ರಾಬ್ಲಮ್ ಬಂದ್ರೆ ಸಾಕು, ಚಾಕ್ಲೇಟ್ ಸುತ್ತ ಇರುವೆ ಮುತ್ಕೊಂಡಾಗೆ ಇಲ್ಲಿರೋರು ಎಲ್ಲರೂ ಮುತ್ಕೊಂಡ್ಬಿಡ್ತಾರೆ. ಏನು ಸರ್ಸುನ ಮತ್ತೆ ಬುಕ್ ಮಾಡಿರೋ ಹಾಗಿದ್ಯಾ?
ಇಲ್ಲ, ಲ್ಯಾಪ್ಟಾಪಲ್ಲಿಟ್ಟು ಫೋಲ್ಡ್ ಮಾಡಿದ್ದೀನಿ. ಆಂಟಿ ಡಿಕ್ಟೇಷನ್ ಮಾಡ್ತಿದ್ರೆ ಏನ್ ಮಾಡ್ಬೇಕು ಅಂತ ಅರ್ಥನೂ ಆಗದೆ ಅಲ್ಲಿ ಆಂಟಿನ ನೋಡ್ತಾ ಇಲ್ಲಿ ದಿಕ್ ತೋಚದಿರೋ ಕಂಡೀಷನ್ ಅಲ್ಲಿ ಇದ್ದಾಳೆ. ಅಂದ್ರೆ ಇವಳನ್ನ ಕಾಪಾಡೋ ಚಾನ್ಸೇ ಇಲ್ಲ ಅಂತ್ಯಾ? ಹಾಗೆ ಆಗ್ಬೇಕು. ಇಲ್ಲಿವರೆಗೂ ಪ್ರೆಸೆಂಟೇಷನ್ ಅಂದರೆ ಎಲ್ಲರೂ ಡಿಜಿಟಲಿನೋ ಲಿಟ್ರಲ್ ಆಗೋ ಕೊಟ್ಟರು. ಆದರೆ ಇಷ್ಟು ಸಿಂಬಾಲಿಕ್ ಆಗಿ ಎಲ್ರಿಗೂ ಅರ್ಥ ಆಗೋ ಹಾಗೆ ಹೇಳಿದ್ದು ನಿಮ್ಮ ಆರ್ಗನೈಸೇಷನ್ ಮೋಟೋ ತಿಳಿಸಿದ್ದು ತುಂಬ ಚೆನ್ನಾಗಿತ್ತು. ರಿಯಲಿ ವೆರಿ ಇಂಪ್ರೆಸಿವ್. ನೋ ಡೌಟ್ ಈ ಪ್ರಾಜೆಕ್ಟು ನಿಮ್ಮ ಇನ್ಸ್ಟಿಟ್ಯೂಟ್ಗೆ ಸಿಗುತ್ತೆ. ವಾಗ್ದೇವಿ ಅವ್ರ ಕಾನ್ಸೆಪ್ಟ್ ಕಾಪಿ ಮಾಡಿದ್ನಲ್ಲ, ಪ್ರಾಜೆಕ್ಟ್ ಕನ್ಫರ್ಮ್ ಅಂತ ಅನ್ಕೊಂಡ್ರೆ ಆ ಸರಸು ಬಂದು ಎಲ್ಲಾನು ನಾಶ ಮಾಡ್ಬಿಟ್ಲು. ಇಷ್ಟಕ್ಕೂ ಆ ಪ್ರೀತಿಯಲ್ಲಿ ಅವಳಿಂದನೇ ಎಲ್ಲ ಆಗಿತ್ತು. ಹೇಳಿ ಆಂಟಿ. ಏನ್ ಹೇಳೋದು? ಪ್ಲಾನ್ ಮಾಡಿದೀನಿ, ಪಕ್ಕಾ ಸ್ಕೆಚ್ ಆಗಿದ್ದೀನಿ ಅಂತ ಸರ್ಸುನ ಪ್ರೆಸೆಂಟೇಷನ್ ಕೊಡೋ ಕಳಿಸ್ದೆ. ಅದೇನೋ ದೊಡ್ಡ ವಿಷಯ ಅಂತ ಫೋನ್ ಮಾಡಿ ಶೇರ್ ಬೇರೆ ಮಾಡಿದೆ. ಅವಳು ಮಾಡೋ ಸಿಲ್ಲಿ ಮಿಸ್ಟೇಕ್ ಇಂದ ಆ ಪೂರ್ತಿ ಫ್ಯಾಮಿಲಿನೇ ಸರ್ವನಾಶ ಆಗುತ್ತೆ ಅಂತ ಅನ್ಕೊಂಡ್ರೆ ಸಕ್ಸಸ್ ಪಾರ್ಟಿ ಮಾಡ್ತಾ ಇದ್ದಾರೆ. ಹೀಗಾಗುತ್ತೆ ಅಂತ ನಾನು ಗೆಸ್ ಮಾಡ್ಲಿಲ್ಲ ಆಂಟಿ. ಗೆಸ್ ಮಾಡ್ಬೇಕು. ನಮ್ ಬಗ್ಗೆ ವಾಗ್ದೇವಿಗೆ ಗೊತ್ತಾಗ್ದಿರೋ ಹಾಗೆ ಆಕ್ಷನ್ ತಗೋ. ಅಂದ್ರೆ ನೀನ್ ನಿನ್ ಪರ್ಸನಲ್ ವಿಷಯದ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಈ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ಯಾ? ಹೌದು, ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದೀನಿ. ನಿಮಗಲ್ಲ, ಆ ಸರಸುಗೆ. ನಾಳೆ ಬೆಳಗ್ಗೆ ಲೆಟರ್ ತಗೊಂಡು ಹೋದಾಗ ಅದರಲ್ಲಿರೋ ತಪ್ಪುಗಳಷ್ಟೇ ಅಲ್ಲ, ಇಷ್ಟು ದಿನ ಮುಚ್ಚಿಟ್ಟಿರೋ ಸುಳ್ಳು ಕೂಡ ಹೊರಗಡೆ ಬರುತ್ತೆ. ಅಟ್ಲೀಸ್ಟ್ ಇದಾದ್ರೂ ಸಕ್ಸಸ್ ಆಗ್ಬೇಕು. ಆಗ್ಲಿ ಅಂತಾನೆ ನಾನು ಬೇಡ್ಕೋತಿದ್ದೀನಿ ಆಂಟಿ. ಸ್ಟ್ರಾಂಗ್ ಆಗಿ ಬೇಡ್ಕೋ. ಈ ಪ್ಲಾನ್ ಕೂಡ ಫೇಲ್ ಆದ್ರೆ ಗೊತ್ತು ತಾನೆ, CCTV ಫುಟೇಜ್, ಕಾಲ್ ರೆಕಾರ್ಡ್ಸ್ ಎಲ್ಲ ವಾಗ್ದೇವಿಗೆ ಲೀಕ್ ಮಾಡಿ ನಾನು ಎಸ್ಕೇಪ್ ಆಗ್ತೀನಿ. ಸ್ಟಾಪ್ ಇಟ್ ಆಂಟಿ. ನೀವ್ ಹೇಳ್ತಿರೋ ಪ್ರತಿಯೊಂದು ಕೆಲ್ಸನೂ ಮಾಡ್ತಿದ್ರು. ಯಾಕೆ ನಾನು ಹೀಗೆ ಬ್ಲಾಕ್ ಮೇಲ್ ಮಾಡ್ತಿದ್ದೀರಾ? ನನಗ್ ವಾಗ್ದೇವಿ ಆಂಟಿ ಮೇಲಿರೋ ಪ್ರೀತಿ, ಗೌರವನ ಕೋಪ ಮತ್ತೆ ಪ್ರತಿಕಾರ ಮಾಡ್ಬಿಟ್ರಿ. ಇವಾಗ ನೋಡಿದ್ರೆ ನನ್ ಮೇಲೆ ನಂಬಿಕೆ ಇಲ್ದೇ ಇರೋ ಹಾಗೆ ಮಾತಾಡ್ತಿದ್ದೀರಾ. ದಿಸ್ ಇಸ್ ನಾಟ್ ಫೇರ್ ಆಂಟಿ. ದಿಸ್ ಇಸ್ ನಾಟ್ ಅಟ್ ಆಲ್ ಫೇರ್. ಎವ್ರಿಥಿಂಗ್ ಇಸ್ ಫೇರ್ ಇನ್ ರಿವೆಂಜ್ ಪ್ರೀತಿ. ಅದನ್ನ ನೆನಪಿಟ್ಕೋ. ಆ ವಿಷಯ ಗೊತ್ತಾಗ್ದೆ ಬ್ಲೈಂಡ್ ಆಗಿ ನಾನು ನಿಮ್ಮನ್ನು ಫಾಲೋ ಮಾಡಿದೆ. ಇದರಲ್ಲಿ ಹರ್ಟ್ ಆಗೋಂಥದ್ದು ಏನೂ ಇಲ್ಲ. ಆದ್ರೆ ಅಟ್ಲೀಸ್ಟ್ ಈ ಸಲನಾದ್ರೂ ಪರ್ಫೆಕ್ಟ್ ಆಗಿ
ಆ ಸರಸು ಕತೆ ಕಾವೇರಿ ನದಿಯಲ್ಲಿ ಮುಳುಗೋ ಹಾಗೆ ನೋಡ್ಕೋ. ಆಲ್ ರೈಟ್. ನನ್ನ ಜೀವನದಲ್ಲಿ ಏನಾದ್ರೂ ತಪ್ಪು ಮಾಡಿದ್ದೀನಿ ಅಂತ ಜೀವನ ಪೂರ್ತಿ ಗಿಲ್ಟಿ ಫೀಲ್ ಆಗ್ತಿದ್ದೀನಿ ಅಂದ್ರೆ ಅದು ಇದೆ ಇದೆ. ಇಲ್ಲೆಲ್ಲ ಚೆನ್ನಾಗೇ ಇದೆ, ಅದ್ರ ಬಗ್ಗೆ ಎಲ್ಲ ಥಿಂಕ್ ಮಾಡಿಲ್ಲ ನಾನು. ಬರಕ್ ಮುಂಚೆ ಕಾಲ್ ಮಾಡಿ ಹೇಳ್ತೀನಿ, ಸರಿನಾ ಮಾಮ್? ಓಕೆ ಮಾಮ್, ಓಕೆ. ದೇವಿ, ಏನ್ ಹೇಳ್ತಿದ್ದಾಳೆ ನಿಮ್ಮಮ್ಮ? ನಮ್ಮ ಅಕ್ಕಂಗೆ ನನ್ ಮೇಲೆ ಕೋಪ ಕಡಿಮೆ ಆಗಿದ್ಯೋ ಅಲ್ವಾ ಅಂತ ಕೇಳು ಅಂತಿದೆ. ಏನಂತ ಹೇಳಿ ದೊಡ್ಡಮ್ಮ? ನಿನ್ ಟಿಫನ್ ಆಯ್ತಾ? ಇನ್ನೂ ಇಲ್ಲ ದೊಡ್ಡಮ್ಮ, ಎಲ್ರು ಒಟ್ಟಿಗೆ ಸೇರ್ತೀನಣ್ಣ. ಸರಿ, ಮೊದಲು ನೀನು ಈ ಫೋನ್ನ ಕಟ್ ಮಾಡು, ಆಮೇಲೆ ನಾನು ಫ್ರೀ ಆದಾಗ ಕಾಲ್ ಮಾಡಿ ಮಾತಾಡ್ತೀನಿ. ವಾಣಿ, ವಾಣಿ, ಮೇಡಮ್ ಈಗ ವಾಣಿಗೆ ಫುಲ್ ಮೀಲ್ಸ್ ಕೊಟ್ಟು ಕೋಟಿಂಗ್ ಕೊಡ್ತಾರೆ. ಅದಕ್ಕೆ ಅಲ್ವಾ ನಾನು ವೇಟಿಂಗು. ತಿರುಪತಿ ವೆಂಕಟೇಶ್ವರ ಸ್ವಾಮಿ, ಹೇಗಾದ್ರೂ ಇವಳನ್ನ ಬುಕ್ ಆಗೋ ಹಾಗೆ ಮಾಡಪ್ಪ. ಹೇಳಿ ಅಮ್ಮೋರೆ. ಅಪಾಯಿಂಟ್ಮೆಂಟ್ ಲೆಟರ್ ರೆಡಿ ಆಯ್ತಾ? ಇವತ್ತು ಒಳ್ಳೆ ದಿನ ಅಂದ್ಯಲ್ಲ, ತಗೊಂಡ್ ಬಾ, ನಾನು ಸೈನ್ ಮಾಡ್ಕೊಡ್ತೀನಿ. ಅದು ಅದೇನಂದ್ರೆ, ನಿನ್ನೆ ವಾಣಿ ಆಂಟಿ ಏನೋ ಕೇಳ್ತಿದಾರಲ್ವಾ, ಹೋಗಿ ತಗೊಂಡ್ ಬಾ, ಹೋಗು. ನಿನ್ನೆ ವಾಣಿ, ಯಾಕೆ ಹಾಗೆ ನಿಂತಿದ್ಯಾ? ಹೋಗಿ ತಗೊಂಡ್ ಬಾ. ನಿನ್ನೆ ವಾಣಿ, ಆಗಿದ್ಯಾ ಇಲ್ವಾ? ಯಾಕೆ ಮಾತಾಡ್ತಿಲ್ಲ ವಾಣಿ? ಆಗಿದೆ ಅಮ್ಮೋರೆ, ಆಗಿದೆ. ಹಾಗಾದ್ರೆ ಹೋಗಿ ತಗೊಂಡ್ ಬಾ. ತಗೊಳ್ಳಿ ಅಮ್ಮೋರೆ.
ಏನಿದು ಏನಿದು How is it possible? ಮೇಡಮ್ ಏನಾಯ್ತು ಮೇಡಮ್? ಅದರಲ್ಲಿ ಏನಾದರೂ ತಪ್ಪಿದೆಯಾ? ಇದಕ್ಕೂ ಮೊದಲು ಯಾವತ್ತಾದ್ರೂ ಈ ರೀತಿ ಅಪಾಯಿಂಟ್ಮೆಂಟ್ ಲೆಟರ್ನ ಟೈಪ್ ಮಾಡಿದ್ಯಾ ವಾಣಿ? ನಿನ್ನೆ ಕೇಳ್ತಿರೋದು. ಅದು ಅಮ್ಮೋರೆ, ಇಲ್ಲಮ್ಮ, ಇದೇ ಮೊದಲನೇ ಸಲ. ಮತ್ತೆ ಇದೇನಿದು ವಾಣಿ? ನಾನು ಹೇಳಿದ್ದಿನ ಹೇಳಿದ ಹಾಗೇನೆ, ಒಂದು ಸ್ಪೆಲ್ಲಿಂಗು ಮಿಸ್ಟೇಕ್ ಆಗದೆ ಇರೋ ಹಾಗೆ ಕರೆಕ್ಟ್ ಫಾರ್ಮೆಟ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದೀಯ. ವೆರಿ ಗುಡ್. ಐ ಆಮ್ ಸೋ ಪ್ರೌಡ್ ಆಫ್ ಯು. Congratulations and all the best, Vani. ತಗೋಮ್ಮ. ಇನ್ನು ಮುಂದೆ ನನ್ನ ಜವಾಬ್ದಾರಿ, ಮರ್ಯಾದೆ, ಕರ್ತವ್ಯಗಳನ್ನೆಲ್ಲ ನಿನಗ್ ವಹಿಸ್ತಾ ಇದ್ದೀನಿ. ರೆಡಿಯಾಗಿರು. ಗುಡ್ ಲಕ್. ಹಾ, ಸಿದ್ಧಾರ್ಥ್ ಅವರೇ. ಯಾ, ಥ್ಯಾಂಕ್ ಯು. ಒನ್ ಸೆಕೆಂಡ್. ಹೇಳಿ. ಹಾ, ಎಸ್. ಕಂಗ್ರಾಟ್ಸ್.
ನೋಡಿ ಪ್ರೀತಿಯವರೇ, ಚೆನ್ನಾಗಿದ್ಯಾ? ಇದೇನಾದ್ರೂ ಮ್ಯಾರೇಜ್ ಇನ್ವಿಟೇಷನ್ ಅನ್ಕೊಂಡಿದ್ಯಾ? ನೋಡಿ ಚೆನ್ನಾಗಿದ್ಯೋ ಇಲ್ವೋ ಅಂತ ಹೇಳೋದಕ್ಕೆ. ನಿಮ್ ಅಭಿಪ್ರಾಯ ಬೇಡ ಪ್ರೀತಿಯವರೇ, ಅಭಿನಂದನೆ ಸಾಕು. ಆರಾಧನೆ ಮಾಡೋದ್ ಬೇಡ್ವಾ? ಸರ್ಸು, ಪ್ರೀತಿಗೆ ನೆನ್ನೆ ಕಡಿಮೆ ಆಗಿತ್ತು ತಲೆನೋವು ಮತ್ತೆ ಸ್ಟಾರ್ಟ್ ಆಗಿದೆ ಅನ್ಸುತ್ತೆ ಸರ್ಸು. ನೋಡು ಪಾಪ ಆ ಮುಖ ಹೇಗ್ ಬದಲಾಗಿದೆ ಅಂತ. ವನಜ ಫೀವರ್ ಹಾಗೆ ಪ್ರೀತಿ ತಲೆನೋವು ಕೂಡ ಇನ್ಸ್ಟೆಂಟ್ ಆಗಿ ಬಂದ್ ಹೋಗೋ ತರದಿರ್ಬೇಕು ರಾಹುಲ್. ಅದ್ ಸರಿ, ಈಗ ಹೇಳು ರಾಹುಲ್, ಇದನ್ನೆಲ್ಲ ಹೇಗ್ ಸೆಟ್ ಮಾಡಿದಿರಿ? ಅಣ್ಣ, ನಾನಲ್ಲ ಅಣ್ಣ, ಎಲ್ಲದನ್ನು ಮ್ಯಾನೇಜ್ ಮಾಡಿರೋದು, ಈ ಪ್ರಾಬ್ಲಮ್ ಇಂದ ಸೇವ್ ಮಾಡಿರೋದು ಅಲ್ಲಿದಾರ ನೋಡು ನಮ್ಮ ಜೂನಿಯರ್ ಮೇಡಮ್. ಆ ಹೇಗೆ ತಾಯಿ? ಹೇಗಂದ್ರೆ ಮಾವ, ನಮ್ಮಮ್ಮವ್ರು ನನ್ಗೆ ವರ ಕೊಟ್ರೆ ಈ ಚಿಕ್ಕ ಮೇಡಮ್ ನಂಗೆ ಸಹಾಯ ಮಾಡಿದ್ರು. ಹಾಗೆ ಅದೇ ಹೇಗೆ? ನೀವೇ ಹೇಳಿ ಚಿಕ್ಕ ಮೇಡಮ್, ಹೇಗೆ ಅಂತ. ಅದೇನು ಇಲ್ಲ ದೊಡ್ಡಪ್ಪ, ನಿನ್ನೆ ನೈಟು ಮೊಬೈಲ್ ಅಲ್ಲಿ ಗೇಮ್ ಆಡ್ತಾ ಹಾಗೆ ಹೋಗ್ತಾ ಇದ್ನ. ಫ್ರೆಂಡು ಮೇಡಮ್ ಜೊತೆ ಟೆನ್ಷನ್ ಅಲ್ಲಿ ಮಾತಾಡ್ತಾ ಇದ್ದಿದ್ ನೋಡ್ದೆ. ಏನೋ ಆಗಿರ್ಬೋದು ಅನ್ನಿಸ್ತು. ಅದಕ್ಕೆ ಎಲ್ಲ ರೆಕಾರ್ಡ್ ಮಾಡ್ಕೊಂಡು ಅಣ್ಣಂಗ್ ತೋರಿಸ್ಬೇಕು ಅಂತ ನಾನೇ ಫೋನಲ್ಲಿ ಶೂಟ್ ಮಾಡ್ದೆ. ನಮ್ಮ ಜೂನಿಯರ್ ವಾಗ್ದೇವಿ ಮೇಡಮ್ ಅವರು ನಿನ್ನೆ ರಾತ್ರಿ ಶೂಟ್ ಮಾಡಿರೋ ವಿಡಿಯೋ ನನಗ್ ಬೆಳಗ್ಗೆ ಕಳಿಸಿದ್ದಾರೆ ಅಂತ ಅರ್ಥ. ನಾನು ನೈಟೇ ಕಳಿಸ್ಬೇಕು ಅನ್ಕೊಂಡಿದ್ದೆ ಅಣ್ಣ, ಆದ್ರೆ ನಿದ್ದೆ ಬಂದ್ಬಿಡ್ತು. ಡ್ಯಾಡ್, ಆ ಫುಟೇಜ್ ನೋಡಿ ನಾನು ಎಲ್ಲಾನು ಟೈಪ್ ಮಾಡಿ ರೆಡಿ ಮಾಡಿದೆ ಡ್ಯಾಡ್. ಅದರಿಂದಾನೆ ಈ ಗಂಡಾಂತರದಿಂದ ತಪ್ಪಿಸ್ಕೊಂಡ್ವಿ. ಮತ್ತೆ ನಮಗ್ ಕೂಡ ಹೇಳೋದಲ್ವೇನೋ? ಇಲ್ಲಿವರೆಗೂ ನಾವೆಲ್ಲ ಎಷ್ಟು ಗಾಬರಿ ಆಗಿದೀವಿ ಗೊತ್ತಲ್ವಾ? ಹೇಳ್ಬೋದಿತ್ತು, ಆದ್ರೆ ಈ ಟೆನ್ಷನ್ ಜೊತೆಲಿ ಥ್ರಿಲ್ಲು ಕೂಡ ಮಿಸ್ ಆಗತ್ತೆ ಅಂತ ನಾನು ಸರ್ಸು ಮಾಡಿರೋ ಒಂದು ಚಿಕ್ಕ ಪ್ಲಾನ್ ಇದು. ಓ ತುಂಬಾ ಒಳ್ಳೆ ಕೆಲಸ ಮಾಡ್ದೆ ರಾಹುಲ್. ನೀನ್ ಈ ಸಹಾಯ ಮಾಡ್ಲಿ ಅಂತಾನೇನೋ ನಮ್ಮ ಆ ದೇವ್ರು ನಿನ್ನ ಇಲ್ಲಿ ಕಳ್ಸಿರೋದು. ಇಲ್ಲ ಇಲ್ಲ, ನಿಮ್ಮೆಲ್ರನ್ನೂ ನೋಡ್ಬೇಕು ಅಂದಿದ್ದಕ್ಕೆ ನಮ್ಮ ಮಮ್ಮಿನೇ ಕಳ್ಸಿದ್ದು. ಆಲ್ ರೋಡ್ಸ್ ಲೀಡ್ ಟು ರೋಮ್ ಅನ್ನೋ ಹಾಗೆ ಇಷ್ಟು ದಿನ ಈ ಮನೆಯವರು, ಈಗ ಈ ಲಿಟಲ್ ಡೆಪ್. ಏನ್ ಕರ್ಮನೋ. ಮನೆಗೆ ಯಾರೇ ಬಂದ್ರು ಇವಳಿಗೆ ಸಪೋರ್ಟ್ ಮಾಡ್ತಾರೆ, ತುಂಬಾ ಸಿಂಪಲ್ ಆಗಿ ಸೇವ್ ಮಾಡ್ತಾರೆ. ಪ್ಲಾನ್ ಮಾಡೋ ಪ್ರತಿ ಸಲ ಯಾವ್ದಾದ್ರೂ ರೀತಿಯಲ್ಲಿ ತಪ್ಪಿಸ್ಕೋತಾಳೆ. ಇದ್ನ ಅದೃಷ್ಟ ಅನ್ನೋದು ಅಥವಾ ನನ್ನ ಅದೃಷ್ಟನೋ ಅರ್ಥ ಆಗ್ತಿಲ್ಲ. ಸರ್ಸು, ನವ್ಯಮ್ಮ, ನವ್ಯಮ್ಮ, ಹೇಗಿದ್ದೀರಾ ನವ್ಯಮ್ಮ? ಹಾ, ನಾನ್ ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ? ಮೇಡಮ್ ಎಲ್ಲಿ, ಹೇಗಿದ್ದಾರೆ? ಇನ್ ಹೇಗಿರ್ತಾಳಮ್ಮ? ಡ್ಯಾಡ್ ತುಂಬಾ ಖುಷಿಯಾಗಿದ್ದಾಳೆ. ನಮ್ ಸರ್ಸು ಸಾಧಿಸಿರೋ ವಿಜಯಕ್ಕೆ ಇವಳು ಸಾಧ್ಯ ಮಾಡ್ತಿರೋ ಪ್ರತಿ ಕೆಲ್ಸನೂ ನೋಡ್ತಾ ತುಂಬಾನೇ ಆನಂದವಾಗಿದ್ದಾಳೆ. ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಣ್ಣ. ನಿನ್ ದೈವ ದರ್ಶನ ಎಲ್ಲ ಕಂಪ್ಲೀಟ್ ಆದಾಗೇನಾ? ಹೌದಣ್ಣ, ಮೇಡಮ್ ಕಂಪ್ಲೀಟ್ ಆಗಿ ರಿಕವರ್ ಆಗಿದ್ದಾರೆ ಅಂತ ಗೊತ್ತಾದ್ಮೇಲೆ ಫಿನಿಶ್ ಮಾಡ್ಕೊಂಡೇ ಬಂದೆ.
ಮೇಡಮ್ ರಿಕವರಿ ಆಗಿದ್ದಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ. ನಿನಗ್ ಮಾತ್ರ ಅಲ್ಲಮ್ಮ, ನಮಗೂ ಕೂಡ ತುಂಬಾನೇ ಸಂತೋಷ ಆಗಿದೆ. ಹೌದು, ಚಕ್ರಿನ ಮೀಟ್ ಮಾಡಿದ್ಯೋ ಇಲ್ವೋ? ಇಲ್ಲ ಪ್ರೀತಿ, ಆಮೇಲೆ ಕಾಲ್ ಮಾಡ್ತೀನಿ. ಸಿಕ್ಕಿದ್ನ ಅಂದ್ರೆ ಕಾಲ್ ಮಾಡ್ತೀನಿ ಅಂತ್ಯಲ್ಲ. ನನಗೆರಡು ಒಂದೇ ಅದ್ಕೆ. ತಾತ, ಸರಸು ವಿಷಯದಲ್ಲಿ ಮೇಡಮ್ ತುಂಬಾನೇ ಹ್ಯಾಪಿ ಆಗಿದ್ದಾರೆ. ಸರಸುನ ಎಷ್ಟು ಮೆಚ್ಕೋತಿದ್ದಾರೆ ಗೊತ್ತಾ? ಎಲ್ಲ ಅವಳ ಅದೃಷ್ಟನಪ್ಪ. ತಾನೇ ಬೇಡ ಅನ್ನೋ ವ್ಯಕ್ತಿನೇ ಈಗ ಎಲ್ಲರ ಮುಂದೆ ಹೊಗಳೋ ಹಾಗೆ ಮಾಡ್ಕೊಂಡ್ಲು. ನವ್ಯ, ಅಣ್ಣ. ನವ್ಯ, ಹಾಯ್ ಅಣ್ಣ, ಚೆನ್ನಾಗಿದ್ಯಾ ಅಣ್ಣ? ಒಂದ್ ನಿಮಿಷ ತಾತ, ನವ್ಯ ಮನೆಗ್ ಬಂದಿದ್ದಾಳೆ ತಾತ. ಏನು, ನವ್ಯ ಬಂದ್ಲಾ? ಹೌದು ತಾತ, ಕೊಡ್ತೀನಿ, ಮಾತಾಡು. ಹಾಯ್ ತಾತ. ಏನಮ್ಮ, ನಿನ್ ಮೇಡಮ್ಗೋಸ್ಕರ ಹರಕೆ ಎಲ್ಲ ತೀರ್ಸ್ಬಿಟ್ ಬಂದ್ಯಾ? ಹೌದು ತಾತ, ಎಲ್ಲ ದೇವಸ್ಥಾನ ತಿರ್ಗದ್ಮೇಲೆ ಗೊತ್ತಾಯ್ತು ಸರ್ಸು ರೂಪದಲ್ಲಿ ದೇವತೆ ಈ ಮನೆಯಲ್ಲೇ ಇದ್ದಾಳೆ ಅಂತ. ದೇವತೆನ ಇವಳು ಡ್ರಾಮಾ ಮಾಡೋ ದೆವ್ವ, ಮನೆ ಹಿಡ್ಕೊಂಡ್ ನೇತಾಡ್ತಿರೋ ಭೂತ. ಫೋನ್ನ ಸ್ವಲ್ಪ ಸರ್ಸು ಕೊಡಮ್ಮ. ಸ್ಪೀಕರ್ ಅಲ್ಲೇ ಹಾಕಿದ್ದೀನಿ, ಹೇಳಿ ತಾತ. ಅಮ್ಮ ಸರ್ಸು, ನಿಮ್ ತಾಯಿಯವರ ವೈದಿಕ ನಾಳೆನೆ ಅಂತ ಪುರೋಹಿತರು ಹೇಳುವುದ್ರಮ್ಮ. ಪ್ರತಿ ವರ್ಷ ನಾನೇ ಮಾಡ್ತಿದ್ದೆ. ಈ ವರ್ಷದ ಕಾರ್ಯಕ್ರಮದಲ್ಲಿ ನೀವೆಲ್ಲ ಇದ್ರೆ ನೋಡಿ ಸಂತೋಷ ಪಡ್ಬೇಕು ಅನ್ಕೊಂಡಿದ್ದೀನಿ. ಈ ವರ್ಷನೂ ದೇವಸ್ಥಾನದಲ್ಲೇ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನಾಳೆ ಅಲ್ಲಿಗೆ ಹೋಗ್ತಾ ಇದ್ದೀನಿ. ನೀವೆಲ್ಲ ಬಂದ್ರೆ ತುಂಬಾ ಸಂತೋಷ ಆಗುತ್ತಮ್ಮ. ವನಜಕ್ಕ, ಇಲ್ಲ ಆಗ್ತಿರೋದೆಲ್ಲ ರೆಕಾರ್ಡ್ ಮಾಡಿ, ಆಮೇಲೆ ಇದನ್ನೆಲ್ಲ ಆಂಟಿಗೆ ತೋರ್ಸೋಣ. ಎಲ್ಲರನ್ನೂ ರೆಡ್ ಹ್ಯಾಂಡೆಡ್ ಆಗಿ ಹಿಡಿಬಹುದು. ಅಯ್ಯೋ, ಈ ಊರಲ್ಲಿ ಅಂದ್ರೆ ಅಮ್ಮೋರ್ಗೇನಾದ್ರೂ ಗೊತ್ತಾಗ್ಬಿಡುತ್ತೇನೋ ದೊಡ್ಡಯ್ಯ. ಇನ್ನೂ ಯಾಕಮ್ಮ ಭಯ? ನಿನ್ ಮೇಲೆ ನಿಮ್ಮ ಅತ್ತೆಗೆ ಪೂರ್ತಿ ನಂಬಿಕೆ ಬಂದಿದ್ಯಲ್ಲ. ನನ್ ಮೇಲಲ್ಲ, ವಾಣಿ ಮೇಲೆ. ನಾನೇ ಸರ್ಸು ಅಂತ ಗೊತ್ತಾದ್ರೆ ತುಪಾಕಿನ ನನ್ ತಲೆಗಿಡ್ತಾರೆ ದೊಡ್ಡಯ್ಯ. ಸರ್ಸು, ತಾತ ನಿನಗೋಸ್ಕರ ನಿಮ್ಮಮ್ಮನಿಗೋಸ್ಕರ ಇಲ್ಲಿಗೆ ಬರ್ತೀನಿ ಅಂತ ಹೇಳ್ತಿರೋವಾಗ ನಿನಗೆ ಅನುಮಾನ, ಭಯ ಎಲ್ಲ ಯಾಕೆ? ಸರ್ಸು, ನಿನಗೇನೂ ಆಗೋದಿಲ್ಲ, ನೀನ್ ಒಪ್ಕೋ. ಆಂಟಿ ಕೂಡ ಕರೆಕ್ಟ್ ಟೈಮ್ಗೆ ಬರ್ತಿದ್ದಾರೆ. ಈಗ ಇವ್ರು ಮಾತಾಡೋದನ್ನ ಆಂಟಿ ನೋಡಿ ಇವ್ರು ಬುಕ್ ಆಗ್ತಾರೆ. ಯಾ ಸರ್ಸು, ಯಾವ ಪ್ರಾಬ್ಲಮು ಆಗದೆ ಇದ್ದ ಹಾಗೆ ನೋಡ್ಕೊಳಕ್ಕೆ ನಾವೆಲ್ಲ ಇದೀವಲ್ಲ. ನೀ ಧೈರ್ಯವಾಗಿ ಹೋಗ್ಬಾ. ಅವರಷ್ಟೆಲ್ಲ ಹೇಳಿದ್ಮೇಲೆ ನಿನಗೆ ಯಾಕಮ್ಮ ಯೋಚನೆ? ಒಪ್ಕೊಳ್ಳಮ್ಮ. ಸರಿ ದೊಡ್ಡಯ್ಯ, ನಿನ್ನಿಷ್ಟ. ಹಲೋ ತಾತ, ಮೇಡಮ್ ಬರ್ತಿದ್ದಾರೆ, ನಾನು ಮತ್ತೆ ಕಾಲ್ ಮಾಡ್ತೀನಿ. ಸರಿ ಕಣೋ.